ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಳಿಕೋಟೆ ತಾಲೂಕಿನ ಹೀರೂರು ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಇದರ 7ನೇ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಾನ್ನಿಧ್ಯವನ್ನು ಸಿಎಸ್ ಹಿರೇಮಠ ವಹಿಸಿದ್ದರು. ಕ್ಷೇತ್ರ ಸಮನ್ವಯಾಧಿಕಾರಿ ಆರ್.ಬಿ. ದೊಮ್ಮೂರಮಠ ಉದ್ಘಾಟಿಸಿದರು. ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷ ಸಂಗನಗೌಡಾಸ್ಕಿ, ಸಾಹಿತ್ಯ ಖ್ಯಾತ ವಾಗ್ಮಿ ಶ್ರೀ ಅಶೋಕ್ ಹಂಚಲಿ ಅವರು ಪ್ರೇರಣಾದಾಯಕವಾದ ಉಪನ್ಯಾಸವನ್ನು ನೀಡಿದರು. ಮುಖ್ಯ ಗುರುಗಳಾದ ಎಲ್.ಎಸ್. ಗಸ್ತಿ, ಸಿಆರ್ಪಿ ಎಸ್.ಎಸ್. ಯಾಳ್ವರ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಬಿ.ಟಿ. ವಜ್ಜಲ್, ಉಪಾಧ್ಯಕ್ಷ ಪಿ.ವೈ. ಚಲವಾದಿ, ಕಾರ್ಯದರ್ಶಿ ಎಸ್.ಬಿ. ಬಿರಗೊಂಡ, ಗ್ರಾಮದ ಗಣ್ಯರು, ಶಿಕ್ಷಣ ಇಲಾಖೆಯ ಮುಖ್ಯಸ್ಥರು, ಶಿಕ್ಷಕ ವರ್ಗದವರು, ಎಸ್ಡಿಎಂಸಿ ಸದಸ್ಯರು, ಪಾಲಕರು ಹಾಗೂ ಮಕ್ಕಳು ಉಪಸ್ಥಿತರಿದ್ದರು. ಜಿಪಿಟಿ ತಾಲೂಕಾ ಅಧ್ಯಕ್ಷ ಎನ್.ಎಸ್. ನಿರಲ್ಗಿ ಹಾಗೂ ಸಹ ಶಿಕ್ಷಕಿ ಶ್ರೀಮತಿ ಎಂ.ಜಿ. ಬಿರಾದಾರ್ ಕಾರ್ಯಕ್ರಮವನ್ನು ಸುಂದರವಾಗಿ ನಿರ್ವಹಿಸಿದರು. ವರದಿ ಶ್ರೀಶೈಲ್ ಸಜ್ಜನ, ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ದೇಹದ ಎಲ್ಲ ಅಂಗಗಳು ನಮ್ಮ ಕೈಯಲ್ಲಿ ಅಕ್ಯುಪಂಕ್ಚರ್ ಪಾಯಿಂಟ್ ಇರ್ತಾವ್ರಿ. ದಯವಿಟ್ಟು ಎಲ್ಲರೂ ಚಪ್ಪಳ ತಟ್ಟಬೇಕ್ರಿ. ಆರೋಗ್ಯವಾಗಿರ್ತೀವಿ ನಾವು. ದಮ್ಮೂರಮಠ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮುದ್ದೇಬೇಳ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೆ. ಹಾಗೆ ವಿಶೇಷ ಉಪನ್ಯಾಸವನ್ನ ಉಣಬಡಿಸಲು ಬಂದಿರುವಂತ ನಮ್ಮೆಲ್ಲರ ಆತ್ಮೀಯರಾಗಿರುವಂತ ಈ ಸುತ್ತಮುತ್ತಲಿನ ಈ ಕಾರ್ಯಕ್ರಮಕ್ಕೆ ಹೀರೂರು ಗ್ರಾಮದ ತಾಲೂಕು ಪಿಡಿಒ ಆಗಿರುವಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿಂದ ಸ್ವಾಗತವನ್ನು ಸನ್ಮಾನವನ್ನು ನೀಡುತ್ತೇವೆ. ಶ್ರೀ ಬಿ.ಟಿ. ವಜ್ಜಲ್ ಅಧ್ಯಕ್ಷರು, ಕೆಎಸ್ಪಿ ಎಸ್ಟಿ ತಾಳಿಕೋಟೆ, ಎಸ್.ಬಿ. ಬಿರಗೊಂಡ ಪ್ರಧಾನ ಕಾರ್ಯದರ್ಶಿಗಳು, ಕೆಎಸ್ಪಿ ಎಸ್ಟಿಎ ತಾಳಿಕೋಟೆ. ಎಲ್ಲ ಅತಿಥಿ ಗಣ್ಯ ಮಹೋದಯರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಶ್ರೀ ಗುರುರಾಜ್ ಕೊಪ್ಪತ್ ಅವರ ಪತ್ರಕರ್ತರು ಮುಖ್ಯಾಳವರಿಗೆ ನಮ್ಮ ಶಾಲೆಯ ಆರ್.ಬಿ. ಮಂಗಳ ಗುರುಗಳು ಸನ್ಮಾನ ನಡೆಸಬೇಕು. ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಶಾಲೆಯ ಗುರುಗಳಿಂದ
ಸನ್ಮಾನವನ್ನು ನೆರವೇರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ. ಪಡೆಯುವುದರ ಮೂಲಕ CRP ಕೊಣ್ಣೂರು ಕ್ಲಸ್ಟರ್ ಇವರು ಮಾತಾಡಬೇಕಂತ ಹೇಳಿ ಕೇಳ್ಕೊಳ್ತೇನೆ. 2025-26ನೇ ನನ್ನ ಹುಳಿ ಮಾಡಿದ ನಮಸ್ಕರಿಸುತ್ತಾ ಈ ಒಂದು ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂಥ ಸ್ಥಳೀಯ ಯಕ್ಷ ವಿಷಯ ಅಧ್ಯಕ್ಷರಾಗಿರುವಂಥ ಶ್ರೀ ಸಂಗನಗೌಡ ಅಸ್ಕಿ ಅವರೇ, ನಮ್ಮ ತಾಲೂಕಾ ಕ್ಷೇತ್ರ ಸಮನ್ವಯಾಧಿಕಾರಿಗಳಿರುವಂಥ ಶ್ರೀ RB ದಮ್ಮೂರು ಗುರುಗಳೇ, ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲ ವಿದ್ಯಾರ್ಥಿಗಳು ಶಾಂತತೆಯನ್ನು ಕಾಪಾಡಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಒಂದೇ ಶಿಸ್ತು. ಈ ಒಂದು ಶುಭ ಕೋರುವ ಸಮಾರಂಭದ ವಿದ್ಯಾರ್ಥಿಗಳು 1ನೇ ಹಂತ ಪ್ರಾಥಮಿಕ ಹಂತವನ್ನು ಮುಗಿಸಿ ಪ್ರೌಢ ಹಂತಕ್ಕೆ ಕಾಲಿಡುವಂಥ ವಿದ್ಯಾರ್ಥಿಗಳಿಗೆ ಶುಭ ಕೋರುವಂಥ ಒಂದು ಸಮಯ. ಈ ಒಂದು ಶುಭ ಕೋರುವ ಸಮಾರಂಭದ ಯಾಕೆ ಮಾಡಬೇಕು ಅಂದರೆ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವುದು ಪುಣ್ಯಗಳೇ ನೀನೆಂಬೆ ರಾಮನಾಥ ಎನ್ನುವ ಹಾಗೆ ಈ ಒಂದು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಡಿಬೇಕಾದ್ರೆ ಸಾಮಾನ್ಯ ಇಲ್ಲ. ಈ ಶಾಲೆಯ SDMC ಅಧ್ಯಕ್ಷರಿಗೆ ಮೊದಲು ಜೋರಾಗಿ ಎಲ್ಲರೂ ಒಂದು ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿಸಪ್ಪ ಅಂದರೆ, ಎಲ್ಲ ಹಿರಿಯರನ್ನು ಒಳಗೊಂಡು ಎಲ್ಲರನ್ನ ಕೇಳಿಕೊಂಡು ಯಾವುದೇ ಒಂದು ಸರಿಸಾಟಿ ಪ್ರೈವೇಟ್ ಸ್ಕೂಲಿಗೆ ಒಂದು ಸರಿಸಾಟಿ ಇರತಕ್ಕಂಥ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ಈ ನಮ್ಮ ಎಲ್ಲ ಶಿಕ್ಷಕರಿಗೆ ಸಹಕಾರ ಕೊಟ್ಟು ಇಷ್ಟೊಂದು ಕಾರ್ಯಗಳನ್ನು ಮಾಡ್ಯಾರಪ್ಪ ಅಂತಂದ್ರೆ ಅವರಿಗೆ ಒಂದು ಮುಂದಿನ ನಿರ್ಮಾಣಗಳಲ್ಲಿ ಸಹ ಅವರ ಮಕ್ಕಳಿಗೆ ನಮ್ಮೂರಿನ ಎಲ್ಲ ಹಿರಿಯರಿಗೂ ಒಳ್ಳೆಯದಾಗಲಿ. ಇನ್ನೂ ಮುಂದಿನ ನಿರ್ಮಾಣಗಳಲ್ಲೂ ಸಹ ಒಂದು ಇಂತಿಂಥ ಕಾರ್ಯಕ್ರಮ ನಡೆಯುವುದರಿಂದ ನಮ್ಮ ಕನ್ನಡ ಶಾಲೆ ಯಾವುದೇ ಒಂದು ಕೋಚಿಂಗ್ ಸ್ಕೂಲಿಗೆ ಬಗ್ಗಂಗಿಲ್ಲ ಅನ್ನುವಂಥ ಮಾತನ್ನು ಹೇಳುತ್ತಾ, ನೀವು ಸಹ ಇನ್ನೂ ಭಾಳಷ್ಟು ಒಂದು ಆತುರರಾಗಿರಿ. ಈ ನಿಮ್ಮ ಮಕ್ಕಳ ಕಾರ್ಯಕ್ರಮ ಭಾಳಷ್ಟು ಐತಿ. ಯಾಕಂದರೆ ಒಂದು ಹಾಣೆ ಮುಗಿಸ್ತೀನಿ. ಹಾಲುಂಡ ತವರಿಗೆ ಏನೆಂದು ಹಾಡಲಿ, ಬಳಿದಂಡಿಯಲಿರುವ ಕರಕೀಯ, ಬಳಿದಂಡಿಯಲಿರುವ ಕರಕೀಯ ಕುಡಿಯಂಗ
ಹಬ್ಬಲಿ ನಿಮ್ಮ ರಸಬಳ್ಳು. ಇನ್ನು ಹಲವಾರು ಸಾಹಿತಿಗಳದ್ರ, ನಮ್ಮ ಗುರುಗಳದ್ರ, ಸಾಕಷ್ಟು ಮಾತಾಡೋರದ್ರ. ನಾವೇನು ಭಾಳಷ್ಟು ಮಾತಾಡೋಕ್ಕೆ ಇಷ್ಟಪಡಂಗಿಲ್ಲ. ನೀವೆಲ್ಲ ಊರಿನ ಪಾಲಕರಲ್ಲಿ ಎಲ್ಲರಿಗೂ ಒಂದು ಕೈ ಮುಗಿದು ಕೇಳ್ತೀನಿ, ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿ. ನೀವು ಯಾವುದೇ ಆಸ್ತಿ ಮಾಡುವುದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಮಕ್ಕಳನ್ನೇ ಈ ವೇದಿಕೆಯ ಮೇಲೆ ಬಂದು ನಾವು ಹಲವಾರು ಪ್ರಶಸ್ತಿಗಳನ್ನು ತೊಗೊಂಡ್ರು. ನಮ್ಮ ಗುರುಗಳು, ಗುರುಮಾತೆಯರು ಇಲ್ಲಿ ಯಾರಿಗೆ ಒಂದು ಪ್ರೈವೇಟ್ ಸ್ಕೂಲಿಗೆ ಸರಿ ಸಾಟಿ ಇಲ್ಲದ ಹಾಗೆ ಎಲ್ಲ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನೀಡ್ಯಾರ. ಅವರಿಗೂ ಸಹ ನನ್ನ ಪರವಾಗಿ ತುಂಬ ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಶಿಕ್ಷಕ ಬಂಧುಗಳೇ, ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಅಂತಂದರೆ ಮೂಗು ಮುರಿಯುವಂತಹ ಕಾಲಘಟ್ಟದಲ್ಲಿ ಇವತ್ತು ಹಿರೂರಂಥ ಗ್ರಾಮದಲ್ಲಿ MPS ಶಾಲೆಯಾಗಿ ಮಾರ್ಪಟ್ಟು ಸುಮಾರು 250ಕ್ಕಿಂತಲೂ ಹೆಚ್ಚು ಮಕ್ಕಳು ದಾಖಲಾತಿಯನ್ನು ಪಡೆದರು. ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆಯುವುದರ ಮೂಲಕ ಒಂದು 26-27ನೇ ಸಾಲಿಗೆ ಈ ಶಾಲೆಯಲ್ಲಿ ನಾವು ಇಂಗ್ಲೀಷ್ ಮಾಧ್ಯಮವನ್ನು ಆರಂಭ ಮಾಡುವುದರ ಮೂಲಕ LKG UKGಗಳನ್ನು ಪ್ರಾರಂಭ ಮಾಡುವುದರ ಮೂಲಕ ಈ ಶಾಲೆಯನ್ನು ಮತ್ತಷ್ಟು ಬೈಲಿಂಗ್ವಲ್ ಶಾಲೆಯಾಗಿ ಮಾರ್ಪಡಿಸೋದಕ್ಕೆ ನಾವು ಖಂಡಿತವಾಗಿಯೂ ಇಲಾಖೆಯಿಂದ ಪ್ರಾಮಾಣಿಕವಾಗಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಾವು SDMCಯ ಕಾರ್ಯವನ್ನು ನೋಡಿದರೆ ನಮಗೆ ಅಷ್ಟಾಗಿ ಅರ್ಥೈಸಲಿಲ್ಲ. ಖಂಡಿತವಾಗಿಯೂ ನೆಕ್ಸ್ಟ್ ಇಯರ್ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಅತ್ಯುತ್ತಮ SDMC ಪ್ರಶಸ್ತಿಯನ್ನು ನಾವು ಈ ಶಾಲೆಗೆ ಮುಂದಿನ ವರ್ಷದಿಂದಲೇ ನಾವು ಕೊಡೋದಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಮನಸ್ಸು ಮಾಡಬೇಕು, ತಮ್ಮ ಮಕ್ಕಳನ್ನು ಇಲ್ಲಿಗೆ ಕರೆತರಬೇಕು. ಇಲ್ಲಿ 250 ಇದೆಯಲ್ಲ, ಮುಂದಿನ ಸಲ ಈ 2-3 ವರ್ಷಗಳಲ್ಲಿ 500ಕ್ಕಿಂತಲೂ ಹೆಚ್ಚು ಮಕ್ಕಳು ಈ ಕ್ಯಾಂಪಸ್ನೊಳಗೆ ಕಲಿತಕ್ಕಂಥ ವ್ಯವಸ್ಥೆಗೆ ತಾವೆಲ್ಲರೂ ಸನ್ನದ್ಧರಾಗಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾರೆ. ಜ್ಞಾನ ಬೋಧನೆಗೆ ನೀವಿರುವಿರುವೆ ಆದಿತ್ಯ, ಜ್ಞಾನ ದಾಹಿಗಳಿಗೆ ಅದುವೇ ಅತ್ಯಗತ್ಯ. ತಮ್ಮ ವಿಶೇಷ ನುಡಿ ಪಾಂಡಿತ್ಯದ ಮೂಲಕ ವಿಶೇಷ ಉಪನ್ಯಾಸ ನೀಡಲು ಬರುತ್ತಿದ್ದಾರೆ ಶ್ರೀ ಅಶೋಕ್ ಹಂಚಿಲಿ, ಶಿಕ್ಷಕ ಸಾಹಿತಿಗಳು. ಇವರಿಗೆ ಸ್ವಾಗತ. ಹಿರೂರಿನ 7ನೇ ವರ್ಗದ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೂರಿನ ಗುರುಗಳಾದ ಚನ್ನಮಲ್ಲಯ್ಯ ಮುತ್ಯರಿಗೆ ಹಾಗೂ ಎಲ್ಲ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಹಾಗೂ ಊರಿನ ಗಣ್ಯರಿಗೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾವು ಭಾಷಣಗಾರಲ್ಲ, ಮಾತಾಡೋಕ್ಕೆ ಬರುವುದಿಲ್ಲ. ಏನು ಸಾಲಿಗೆ ಏನು ಅನುಕೂಲ ಬೇಕಾಗ್ತದೆ, ಇನ್ನೂ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪಾದ್ರೆ ದಯವಿಟ್ಟು ತಾವು ಇದನ್ನು ಸಹಕರಿಸ್ಕೊಂಡು ಹೋಗಬೇಕು. ಮುಂದಿನ ವಿದ್ಯಾರ್ಥಿಗಳ ಕಾರ್ಯಕ್ರಮ ಇರ್ತದೆ, ವೇದಿಕೆ ಕಾರ್ಯಕ್ರಮ ಮುಗಿನ ದಯವಿಟ್ಟು ತಮ್ಮ ಮನೆಗೆ ಹೋಗಬಾರ್ದು. ತಮ್ಮ ಎಲ್ಲ ಮಕ್ಕಳ ಕಾರ್ಯಕ್ರಮ ಚೆಂದಾಗಿ ನೋಡಿಕೊಂಡು ಹೊರಗಡೆ ಯಾರಾದರೂ ಏನಾದರೂ ಸಣ್ಣ ಪುಟ್ಟ ದಾಂಧಲಿ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥವ್ರು ತಾವೇ ಅದನ್ನು ಬುದ್ಧಿವಾದ ಹೇಳಿ ಚಂದನ ಕಾರ್ಯಕ್ರಮ ನೋಡ್ಕೊಂಡು ಹೋಗಬೇಕಾಗಿ ವಿನಂತಿ. ಸಂಗನಗೌಡ ಅಸ್ಕೆ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಪೂಜ್ಯರ ಆಶೀರ್ವಾದ ವಚನ. ನಮ್ಮ ವೇದಿಕೆಯಲ್ಲಿ ಹಂಚಿಕೊಂಡಿರುವಂತಹ ಕ್ಷೇತ್ರ ಸಮನ್ವಯಾಧಿಕಾರಿಗಳಾಗಿರುವ RP ದಮ್ಮೂರ್ ಮಠ ಅವರಲ್ಲಿ ಕೂಡ ನಮಿಸ್ತಾ, ಹಾಲುಂಡತವರಿಗೆ ಏನೆಂದು ಹಾಡಲಿ ಅಂತ ಹೇಳ್ತಾನೆ ಈ ಶಾಲೆಯ ರಸಬಳ್ಳಿ ಹಾಗೆ ಹಬ್ತಾನೆ ಇರಲಿ ಅಂತ ಹಾರೈಸಿದ ವಚಲ್ ಗುರುಗಳು ಕೂಡ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿವರೆನ್ನದೆ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತಾ, ಇಲ್ಲೇನು ಮಕ್ಕಳು ಕಾರ್ಯಶಾಲೆಗಳು ಓದ್ತಿದ್ದೆ, ಶಾಲೆಯಿಂದ ಬಂದ ತಕ್ಷಣನೇ ನಮ್ಮವು ಕೇಳ್ತಿದ್ದಳು, ಯಪ್ಪ ಇವತ್ತು ಶಾಲೆಗೆ ಏನು ಕಲಿಸ್ಯಾರ ನಿನಗ ಅಂತ ಹೇಳಿ. ನಮ್ಮವು ಹಂಗೆ ಕೇಳಿದ ತಕ್ಷಣ 2 ಕೈ ಕಟ್ಕೊಂಡು ನಾನು ಹಾಡ ಕಲ್ಸ್ಯಾರ ಇವತ್ತು ನಮ್ಮ ಶಾಲ್ಯಾಗ, ಏನು ಹಾಡ ಕಲ್ಸ್ಯಾರ ಹಾಡಪ್ಪ ಅಂದ ತಕ್ಷಣ 2 ಕೈ ಕಟ್ಕೊಂಡು ಹಾಡಕ್ಕೆ ಶುರು ಮಾಡ್ತಿದ್ದೆ. ಏನು ಚಂದ ಹಾಡಂದ್ರೆ, ಚಂದಪ್ ಚಂದಪ್ ಚೆಲ್ಲುವ, ಚುಂಗ ಬಿಟ್ಕೊಂಡು ಬರುವ, 12 ಎತ್ತಿನ ಬಂಡಿ ಹಿಂದ ಗಿಂಡಿ ಹಿಂದ ನಾನು, ನನ್ನ ಹಿಂದ ನವಿಲ್ ಪುಚ್ಚ ಕಿತ್ತಿ, ಚಿಗರಿ ಕೋಡಿಗೆ ಹಚ್ಚಿ, ಚಿಗರಿ ಚಿಕ್ಕಪ್ಪ ಅವ್ರಿಗೆ ಕಾಳು ಮುಕ್ಕಪ್ಪ ಅಂತ ಹಾಡ್ತಿದ್ದೇವೆ. ನಮ್ಮ ಅವ್ರಿಗೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ,
ನನ್ನ ಮಗ ಇವತ್ತು ಶಾಲ್ಯಾಗ ಹಾಡ ಕಲಿತು ಬಂದಾನಂತ ಹೇಳಿ ಯಪ್ಪ ಇನ್ನೊಂದು ಹಾಡ ಅನ್ನಕ್ಕೆ ಹಂಗೆ ಕೇಳಿದ್ರೆ ಸಾಕು, ಮತ್ತೆ ಶುರುನೇ ನಮ್ದು. ನನ್ನ ಪಾಟಿ ಕರಿಯೋದು, ಸುತ್ತು ಕಟ್ಟು ಬಿಳಿಯೋದು, ರಟ ಈಕ ಬರ್ದೇನು, ಅವನ ಮುಂದ ಹಿಡ್ದೇನು, ಅವ್ವ ಹಿಗ್ಗು ಆದಳು, ಎರಡುಂಡಿ ಕೊಟ್ಟಳು, ಗಪ ತಿಂದೇನು, ತಕ ಕುಣಿದೇನು ಅಂತ ಹಾಡಕ್ಕೆ ಶುರು ಮಾಡ್ಬಿಡವ್ರು. ಏನ್ ಚಂದಿತ್ತಲ್ಲ ಅದು ನಿಮ್ಮ ಬಾನಿಗೆ. ಹಂಗೆ ನಾವೆಲ್ಲ ನಿಮ್ಮ ಹಾಗೆ ಸರ್ಕಾರಿ ಶಾಲೆಯೊಳಗೆ ಕಲಿತು ಬಂದಿವಿ. ಹಾಡು ಅಂದ್ರೆ ಸಾಕು. ಅವತ್ತು ರೈಮ್ಸ್ಗಳಂದ್ರೆ ಎಷ್ಟು ಚಂದ ಇತ್ತು ಅಂದ್ರೆ ನಮಗೆ ಭಾಳ ಚಂದ. ಏನು ಕಾಗೆ ಗೂಡು ಮರದಲ್ಲುಂಟು ಕಾಕಾಗಾಂಗ್ಯ, ಚಂದ ಮಾಮ ಬಾನಲ್ಲುಂಟು ಚಯ, ಟಗರಿಗೆ 2 ಕೋಡುಗಳುಂಟು ಟನ, ತಾತನ ಕೋಲು ಮೂಲೆಯಲ್ಲುಂಟು ತನ, ಪಾಪನ ಮುಖವು ಅಂದ ಉಂಟು ಪಮ, ಯಾರಿಗೆ ಉಂಟು ಯಾರಿಗೆ ಇಲ್ಲ ಯಾರಲವಾಶ ಅಂತ ಹಾಡಿದ ತಕ್ಷಣ ಎಷ್ಟು ಖುಷಿ ಆಗ್ತಿತ್ತು ನಮಗೆಲ್ಲ ಅಂತ. ಎಲ್ಲಿ ಕಲ್ತೀವಿ ಈ ಹಾಡುಗಳನ್ನ? ಇದೇ ಕನ್ನಡದ ಶಾಲೆಯ ಅಂಗಳದಲ್ಲಿ ಹಿರೂರಿನ ಮಾದರಿ ಪ್ರಾಥಮಿಕ ಶಾಲೆಯ ಮಕ್ಕಳು, ಈ ಎಲ್ಲ SDMC ಅಧ್ಯಕ್ಷರು ಸದಸ್ಯರೆಲ್ಲ ಸೇರ್ಕೊಂಡು ಉತ್ಸಾಹಿ ಗುರುಗಳ ಬಳಗ ಇಲ್ಲಿ ಕುತ್ಕೊಂಡಿದೆ. ನಾವು ಯಾರಿಗೂ ಕಡಿಮೆ ಅಲ್ಲ. ಸರ್ಕಾರಿ ಶಾಲೆಯಲ್ಲಿ ಹುಟ್ಟಿದಂತ ಮಕ್ಕಳು, ಓದಿದಂತ ಮಕ್ಕಳು ನಾಡ ಬೆಳಗುವಂತ ನಕ್ಷತ್ರಗಳಾಗಿದ್ದಾರೆ. ಅಂತ ಮಕ್ಕಳನ್ನ ಕೊಡುವಂತ, ಸೃಷ್ಟಿ ಮಾಡುವಂತ ಶಕ್ತಿ ನಮಗಿದೆ ಅಂತ ಹೇಳಿ ಹಿರೂರಿನ ಈ ಪ್ರಾಥಮಿಕ ಶಾಲೆ ಇವತ್ತು ಇಂಥ ದೊಡ್ಡದಾದ ಕಾರ್ಯಕ್ರಮ ಮಾಡ್ತಾ ಇದೆಯಲ್ಲ, ಅವರಿಗೆ ಜೋರಾದ ಅಭಿನಂದನೆಯ ಚಪ್ಪಾಳೆಗಳನ್ನು ಸಲ್ಲಿಸ್ತೇವೆ ನಾವೆಲ್ಲ. ಯಾಕೆ ಸಲ್ಲಿಸ್ತೇವೆ, ಹೆಂಗೆ ಸಲ್ಲಿಸ್ಬೇಕು ಗೊತ್ತೇನು ನಿಮಗೆಲ್ಲ ಮಕ್ಕಳು ನೀವೆಲ್ಲ? ಅವಾಗ ನಾವು ಹಾಡ್ತಿದ್ದೇವಲ್ಲ, ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬಾವನವ್ರು ಬಸಪ್ಪನವ್ರು ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ದಾತರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಸಕ್ಕರೆ ಶುಂಠಿ ಅಂತಿದ್ರಿ. ಸಕ್ಕರೆ ಅಂತಲೇ ಕೈ ತಕ್ಕೋತಿದ್ರಿ. ಆಮೇಲೆ ಶುಂಠಿ ಅಂದ್ರೆ ಮತ್ತೆ ಪಂಚಮ್ ಪಗಡಂ ನೆಲಿಕಟ್ಟಿ ಹನುಮ ದಾತರ ಧರ್ಮ ಅಂತ ಹಾಡಕ್ಕೆ ಶುರು ಮಾಡ್ತಿದ್ರಿ. ಎಲ್ಲರೂ ಕೈ ತಕ್ಕೊಂಡ ಮೇಲೆ ಕೈ ಎಲ್ಲಿಟ್ಟು ಕದ್ದಾಗಿಟ್ಟ್ಯ, ಕದ ಏನು ಕೊಡ್ತು? ಶಕ್ಕಿ ಕೊಡ್ತು. ಶಕ್ಕಿ ಏನು ಮಾಡಿದ್ರಿ? ಒಲಿಗೆ ಹಾಕಿದ್ಯಾ. ಒಲಿ ಏನು ಕೊಡ್ತು? ಬೂದಿ ಕೊಡ್ತು. ಬೂದಿ ಏನು ಮಾಡಿದ್ರಿ? ತಿಪ್ಪಿಗೆ ಹಾಕಿದ್ಯಾ. ತಿಪ್ಪಿ ಏನು ಕೊಡ್ತು? ಗೊಬ್ಬರ ಏನು ಮಾಡಿದ್ರಿ? ಹೊಲಕ್ಕೆ ಹಾಕಿದ್ಯಾ. ಹೊಲ ಏನು ಕೊಡ್ತು? ಜೋಳ ಕೊಡ್ತು. ಜೋಳ ಏನು ಮಾಡಿದ್ರಿ? ಕುಂಬಾರ ಕೊಟ್ಟ್ಯಾ. ಕುಂಬಾರ ಏನು ಕೊಟ್ಟ? ಗಡಿಗೆ ಏನು ಮಾಡಿದ್ರಿ? ಬಾವ್ಯಾಗ ಬಿಟ್ಟ್ಯಾ. ಬಾವಿ ಏನು ಕೊಡ್ತು? ನೀರು ಕೊಡ್ತು. ನೀರು ಏನು ಮಾಡಿದ್ರಿ? ಗಿಡಕ್ಕೆ ಹಾಕಿದ್ಯಾ. ಗಿಡ ಏನು ಕೊಡ್ತು? ಹೂವು ಕೊಡ್ತು. ಹೂವು ಏನು ಮಾಡಿದ್ರಿ? ದೇವ್ರಿಗೆ ಏರ್ಸಿದ್ಯಾ. ದೇವ್ರು ಏನು ಕೊಟ್ಟ? ಗಂಟಿ ಏನು ಮಾಡಿದ್ರಿ? ಐ ಮುತ್ತನ ಕೈ ಕೊಟ್ಟ. ಐ ಮುತ್ತೆ ಏನು ಕೊಟ್ರು ಅಂದ್ಕೂಲೇನ ಐ ಮುತ್ತೆ ಬೆನ್ನಿ ರೊಟ್ಟಿ ಕೊಟ್ರು. ಆ ಬೆನ್ನಿ ರೊಟ್ಟಿ ತಗೊಂಡು ಮಾಳಿಗೆ ಕುಂಬಿ ಮೇಲೆ ಕುಂತು ತಿನ್ನಾಕತ್ತಿದ್ಯಾ. ಕಾಗಿ ಬಂದು ಕಸ್ಕೊಂಡು ಹೋತು ಅಂತ ಹಾಡ್ತಿದ್ದೇವೆ ನಾವೆಲ್ಲ. ಅಂತಹ ಶಾಲೆಯೊಳಗೆ ಕಲಿತು ನಿಮ್ಮ ಮುಂದೆ ಬಂದು ನಿಂತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕಾರಿ ಶಾಲೆಗಳೇ ಕಾರಣ. ಅದಕ್ಕೆ ನನ್ನ ಮಗನನ್ನು ಕೂಡ ನಾನು 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸಿದೆ. ನನ್ನ 2ನೇ ಮಗನನ್ನು ಕೂಡ 6ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸಿದೆ. ಕನ್ನಡ ಮಾಧ್ಯಮದಲ್ಲಿ ಓದಿದರೆ ಮಾತ್ರ ಆ ಮಕ್ಕಳು ನಿಜವಾಗಿ ಬೆಳೀತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಆ ನಂಬಿಕೆ ನಿಮಗೂ ಕೂಡ ಇರಲಿ ಅಂತ ಈ ಸಂದರ್ಭದೊಳಗೆ ನಾನು ಆಶಿಸ್ತಾ, ಭಾಳ ಚಂದ ಆಗಿದೆ, ಭಾಳ ಹೆಮ್ಮೆ ಅನಿಸ್ತದೆ. ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದರೆ ಎಷ್ಟು ಅದ್ಭುತ ಕೆಲಸ ಆಗ್ತವೆ ಅಂದರೆ, ಇವತ್ತು ಸಂಗನಗೌಡ ಅಸ್ಕಿ ಅವರು, ಸರ್ ನಮ್ಮ ಊರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ನಮ್ಮ ಗುರುಗಳ ಬಳಗ ನಿಮ್ಮನ್ನು ಕರೆಸಬೇಕು ಅಂತ ಹೇಳಿದ್ದಾರೆ, ದಯವಿಟ್ಟು ಬರಲೇಬೇಕು, ಯಾವುದಾದ್ರೂ ಕಾರ್ಯಕ್ರಮ ಇದ್ರೆ ಕ್ಯಾನ್ಸಲ್ ಮಾಡ್ಕೋರಿ ಅಂತ ಹೇಳಿ ನನ್ನನ್ನು ಅವ್ರು ಕರೀತಾರೆ. ಅವ್ರು ಕರೆದ ಮೇಲೆ ನೀವು ಅಧ್ಯಕ್ಷರಾಗಿ ಏನು ಮಾಡಿದ್ರಿ ಅಂತ ನಾವು ಅವ್ರಿಗೆ ಕೇಳಿದ್ದೀವಿ. ಭಾಳ ಮಂದಿ ಅಧ್ಯಕ್ಷರಾಗ್ತಾರೆ, ಭಾಳ ಜನ ನಮ್ಮ ಬಿಸಿ ಊಟದ್ದು ಅದು ಇದು ಒಂದಿಷ್ಟು ಏನಾದರೂ ಸಿಗ್ತದೇನೋ ಅಂತ ನೋಡ್ತಾ ಇರ್ತಾರೆ. ಆದರೆ ನೀವೇನು ನೋಡಿದ್ರಿ ಅಧ್ಯಕ್ಷರೇ ಅಂತ ನಾವು ಸಂಗನಗೌಡ್ರಿಗೆ ಕೇಳಿದ್ದೀವಿ. ಅವ್ರು ಹೇಳ್ತಾರೆ, ಸರ್ ನಾನು ಬಂದಿದ್ದೀನಿ, ನನ್ನ ಕೈಯಿಂದ ಕೊಡೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ, ಆದರೆ ಶಾಸಕರ ಅನುದಾನದಿಂದ ಏನು ಬರ್ತದಲ್ಲ ಅದನ್ನು ಶಾಲೆಗೆ ಹಾಕಿಸಿ 2 ರೂಮ್ ಕಟ್ಸಿದ್ದೇನೆ, ಎಲ್ಲ ರೂಮ್ಗಳಿಗೆ ಟೈಲ್ಸ್ ಹಾಕ್ಸಿದ್ದೇನೆ, ಆಮೇಲೆ ಎಲ್ಲ ರೂಮ್ಗಳಿಗೆ ಗ್ರೀನ್ ಬೋರ್ಡ್ಸ್ ಹಾಕ್ಸಿದ್ದೇನೆ. ಇನ್ನೂ ನನಗೆ ಏನಷ್ಟೆಲ್ಲ ಮಾಡುವಂಥ ಶಕ್ತಿಯನ್ನು ದೇವರು ಕೊಡಲಿ ಸರ್. ನನಗೆ ಕೊಡದೇ ಇದ್ರು ಸಹ ಇಲ್ಲಿ ಚಿಂತೆ ಇಲ್ಲ, ಬೇರೆಯವ್ರ ಕಡೆಗೆ ಒಂದು ನಾನು ನನ್ನ ಊರಿನ ಶಾಲೆಯ ಋಣವನ್ನು ತೀರಿಸ್ತೇನೆ ಅಂತ ಹೇಳಿ ಇವತ್ತು ಸಂಗನಗೌಡರು ಅಸ್ಕಿ ಅವರು ಹೇಳಿದ್ರಲ್ಲ, ಅವರಿಗೆ ನಾವು ಅಭಿನಂದಿಸ್ತೇವೆ, ಜೋರಾದ ಚಪ್ಪಾಳೆಯನ್ನು ತಟ್ತೇವೆ ಅನ್ನುವಂಥ ಮಾತನ್ನು ಹೇಳಿ. ತಾಯಂದ್ರೆ ನಿಮ್ಮ ಸಮಯವನ್ನು ನಾನು ಭಾಳ ತೆಗೆದುಕೊಂಡಿದ್ದೀನಿ ಅನಿಸ್ತದೆ. ನಿಮಗೆ ಒಂದೇ ಒಂದು ಕತೆ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಾನು 4ನೇ ತರಗತಿಯವರೆಗೆ ಶಾಲೆಗೆ ಹೋಗಲಿಲ್ಲ. ಮುಂಜಾನೆ ನಮ್ಮವ್ವ ರೊಟ್ಟಿ ಮಾಡಕ್ಕೆ ಕುಂದಿರ್ತಿದ್ದಳು, ರೊಟ್ಟಿ ಊಟ ಮಾಡ್ತಿದ್ದೆ, ಅಪ್ಪ ಸಾಲಿಗೆ ಹೊಕ್ಕೀನಂತಿದ್ದಳು. ಸಾಲಿಗೆ ಹೊಕ್ಕೀನಂತ ಹೇಳಿ ಪಾಟಿ ಚೀಲ ತಗೊಂಡು ನಮ್ದು ಶೆಟ್ಟರ್ ಅಂಗಡಿ ಇತ್ತು,